ದಿನೇಶ್ ಅವರು ಅದಾದ್ಮೇಲೆ ರಘು ಅವರು ಹೇಳ್ತಾರೆ ಎಲ್ರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕು, ಎಲ್ರು ಒಗ್ಗಟ್ಟನ್ನ ದಿನೇಶ್ ಅವರು ಅದಾದ್ಮೇಲೆ ರಘು ಅವರು ಒಗ್ಗಟ್ಟು ಪ್ರಶ್ನೆ ಕೇಳಿಸ್ಕೋಬೇಕು. ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲರನ್ನು ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ರೆ ಒಗ್ಗಟ್ಟು ಪ್ರದರ್ಶನ ಸಾಧ್ಯನಾ? ನಿರಂಜನ್ ಅವ್ರು ಹೇಳ್ತಾ ಇದ್ರು ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವರೇ ರೆಕಮೆಂಡ್ ಮಾಡಿದ್ದು 30 ಜನರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ 2 ದಿನದ ಹಿಂದೆ ಅವರೇ ರೆಕಮೆಂಡ್ ಮಾಡಿದ್ದು. ಎಲ್ಲಿಗೆ ಹೋಗ್ತಾ ಇದೆ ಇದು? ಏನಕ್ಕಾಯ್ತು ಇವತ್ತು ಸಂಸತ್ ಭವನದಲ್ಲಿ ಈ ಗಲಾಟೆ ಏನಕ್ಕಾಯ್ತು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಇವತ್ತು ಅವರು ಯೂತ್ಸ್ ಏನಿದ್ದಾರೆ ಅವರೆಲ್ಲ UPSC ಆಸ್ಪಿರೆಂಟ್ಸ್ ಹಿಂದೆ ಓದಿದವರು. ಇವತ್ತು UPSC ಸಿಲೆಬಸ್ ಅಲ್ಲಿ ನೀವು ಫಸ್ಟ್ ತಗೊಳ್ಳಿ, ಮಾಡರ್ನ್ ಹಿಸ್ಟ್ರಿನಲ್ಲಿ 1929ರಲ್ಲಿ ಭಗತ್ ಸಿಂಗ್ ಇದೇ ಕೆಲಸನ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮಾಡಿರ್ತಾರೆ. ಈ ಇನ್ಸ್ಪಿರೇಷನ್ ಅಲ್ಲಿ ಮಾಡಿದ್ದಾರೆ ಇವರು ಹೊರತು ಇವತ್ತು ದೇಶದ ಗಮನವನ್ನ ಸೆಳೆಯೋದಿಕ್ಕೆ, ಯಾಕಂದ್ರೆ ಇವತ್ತು ಯೂತ್ ಪ್ರಾಬ್ಲಮ್ ಕೇಳೋದಿಕ್ಕೆ ಮಾಧ್ಯಮಗಳು ಏನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಅವತ್ತು ಅವ್ರನ್ನ ನೇಣಿಗೆ ಹಾಕಿದ್ರು, ಯಾರನ್ನ? ಭಗತ್ ಸಿಂಗ್ ನ. ಅವತ್ತು ಏನಂತ ಹೇಳಿದ್ರು ಭಗತ್ ಸಿಂಗ್? ಅಟ್ಯಾಕ್ ಮಾಡಿದ್ರು, ಅವ್ರಿಗೆ ಇನ್ಫ್ಲೂಯೆನ್ಸ್ ಭಗತ್ ಸಿಂಗ್ ಅವ್ರನ್ನ ಈ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಬೇಡಿ. ಕ್ಯಾಪಿಟಲಿಸ್ಟ್ ಪರ ಇದೆ, ಸೋಷಿಯಲಿಸ್ಟ್ ಇಲ್ಲ. ತಗೊಂಡಾಗಿ ಎಲ್ಲರೂ ಪಾಕಿಸ್ತಾನ ಇವತ್ತು ಕರ್ನಾಟಕದಲ್ಲಿ ಏನ್ ಮಾಡಿದ್ರೆ ಕೇಳಿಸ್ಕೊಳ್ಳಿ ಸರ್, ನೀವು ಒಂದು PSI ಎಕ್ಸಾಮ್ ಎಂಜಿನಿಯರಿಂಗ್ ಡ್ರಾಪ್ ಔಟ್, ನೀವು UPSC ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡ್ತಾರೆ ನೀವು. ಅಲ್ಲ ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಪ್ರಶ್ನೆನ ಕೇಳಿದ್ರಿ ಏನು ಅಂತ